ದೊಡ್ಡಬಳ್ಳಾಪುರ ನಗರ ಠಾಣೆಯಲ್ಲಿ ಇಂದು ಆಯೋಜಿಸಿದ್ದ ಎಸ್ಸಿ-ಎಸ್ಟಿ ಸಮುದಾಯದ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಮಂಜುನಾಥ್, ನಗರ ಮತ್ತು ತಾಲೂಕಿನ ಎಲ್ಲ ಸ್ಲಂ ಅಥವಾ ಕಾಲೋನಿಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಜಾಗೃತಿ ಸಭೆಗಳನ್ನು ಮಾಡಬೇಕು. ಕಾಲೋನಿಗಳಲ್ಲಿನ ಯುವ ಜನತೆಯನ್ನ ಗುರಿಯಾಗಿಸಿಕೊಂಡು ಗೂಡಂಗಡಿಗಳಲ್ಲಿ ಹಲವೆಡೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ಇದರ ಪ್ರತಿಫಲವಾಗಿ ಯುವಕರು ದಾರಿ ತಪ್ಪುತ್ತಿದ್ದಾರೆ. ಇದನ್ನು ತಪ್ಪಿಸಬೇಕಾದರೆ ಪೊಲೀಸರು ಮನೆ ಮನೆಗೆ ತೆರಳಿ ಜಾಗೃತಿಯ ಜೊತೆಗೆ ಎಚ್ಚರಿಕೆ ನೀಡುವ ಕೆಲಸಗಳನ್ನು ಮಾಡಬೇಕಾಗಿದೆ ಎಂದರು. ಮನೆ ಹತ್ರನೇ ಹೋಗಿ ಅವ್ರ ಸಮಸ್ಯೆಗಳು ಆಲಿಸಿ ಗೊತ್ತಾಗ್ತದೆ ಏನಿರ್ತದೆ ಅಲ್ಲಿ ಸ್ಫೂರ್ತಿಯಾಗಿ ಅವರು ಮೀಟಿಂಗ್ ಮಾಡೋದ್ರಿಂದ ಎಲ್ಲಾ ಜನರು ಅವರ ಸಮಸ್ಯೆಗಳು ಹೇಳಿದ್ರು. ಈಗ 3 ತಿಂಗಳಿಗೊಮ್ಮೆ ಮಾಡುತ್ತಿರುವ ಸಭೆಗಳು ತಿಂಗಳಿಗೊಮ್ಮೆ ನಡೆಯುವಂತಾಗಬೇಕು ಎಂದರು. ಪ್ರಜಾ ವಿಮೋಚನಾ ಸಮಿತಿಯ ಗೂಳ್ಯ ಹನುಮಂತಣ್ಣ ಮಾತನಾಡಿ, ಈ ಹಿಂದೆ ನಡೆದ ಸಭೆಗಳಲ್ಲಿ ಹೇಳಿದ ಸಮಸ್ಯೆಗಳನ್ನು ಎಷ್ಟು ಅನುಷ್ಠಾನ ಆಗಿದೆ, ಯಾವ ಸಮಸ್ಯೆಗೆ ಯಾವ ರೀತಿ ಸ್ಪಂದಿಸುತ್ತಿದ್ದೀರಾ ಎಂಬ ಮಾಹಿತಿ ನೀಡಬೇಕು ಎಂದರು. ಛಲವಾದಿ ಸಂಘದ ತಾಲೂಕು ಅಧ್ಯಕ್ಷ ಎಸ್.ಯು. ರಮೇಶ್ ಮಾತನಾಡಿ, ಕೊನಗಟ್ಟ ಭಾಗದಲ್ಲಿ ಅನ್ಯ ಭಾಷಿಗರು, ಹೊರ ರಾಜ್ಯದವರ ಸಂಖ್ಯೆ ಹೆಚ್ಚಾಗಿದೆ. ಮಾದಕ ವಸ್ತುಗಳ ಮಾರಾಟ ಮತ್ತು ಸೇವನೆಯು ಎಗ್ಗಿಲ್ಲದೆ ನಡೆಯುತ್ತಿದೆ. ಶಾಲಾ ಕಾಲೇಜುಗಳ ಸಮೀಪ ಬೈಕ್ ವೀಲಿಂಗ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದ್ದು, ಇದಕ್ಕೆ ಕಡಿವಾಣ ಹಾಕಬೇಕು ಎಂದರು. ಫಾಕ್ಸ್ಕಾನ್ ಕಂಪನಿಯ ಬಸ್ಗಳ ಚಾಲಕರು ಅತಿವೇಗ ಮತ್ತು ನಿರ್ಲಕ್ಷ್ಯದಿಂದ ಚಾಲನೆ ಮಾಡುತ್ತಿದ್ದಾರೆ. ಅನಾಹುತಗಳ ಸಂಭವಿಸುವ ಮುನ್ನ ಇದಕ್ಕೆ ಕ್ರಮ ವಹಿಸಿ ಎಂದರು. ಸಮಸ್ಯೆಗಳನ್ನು ಆಲಿಸಿದ ಬಳಿಕ ಡಿವೈಎಸ್ಪಿ ರವಿ ಮಾತನಾಡಿ, ಅಜಾಗರೂಕತೆಯ ಚಾಲನೆ ಮಾಡುವ ಫಾಕ್ಸ್ಕಾನ್ ಕಂಪನಿಯ ಬಸ್ಗಳ ಚಾಲಕರ ವಿರುದ್ಧ ಮುಲಾಜಿಲ್ಲದೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಎಂದು ಇನ್ಸ್ಪೆಕ್ಟರ್ಗಳಿಗೆ ಸೂಚಿಸಿದರು. ಉಳಿದಂತೆ ಎಲ್ಲ ವಿಚಾರಗಳಿಗೂ ಹಂತ ಹಂತವಾಗಿ ಕ್ರಮ ವಹಿಸುವ ಭರವಸೆ ನೀಡಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.